ಅಬ್ಬಾ ಇದು ಇಡೀ ದೇಶದ ಗಂಡಸರು ಖುಷಿ ಪಡುವಂತಹ ಸುದ್ದಿ. ಹೆಂಡ್ತೀರೇ ಇನ್ನು ಮುಂದೆ ಟಾರ್ಚರ್ ಅಂತ ಸುಳ್ಳು ಖ್ಯಾತಿಯನ್ನ ತೆಗಿಬೇಡಿ. ಅಬ್ಬಾ ಇದು ಇಡೀ ದೇಶದ ಗಂಡಸರು ಖುಷಿ ಪಡುವಂತಹ ಸುದ್ದಿ. ಹೆಂಡ್ತೀರೇ ಇನ್ನು ಮುಂದೆ ಟಾರ್ಚರ್ ಅಂತ ಸುಳ್ಳು ಖ್ಯಾತಿಯನ್ನ ತೆಗಿಬೇಡಿ. ಗೃಹ ಹಿಂಸೆ ಪ್ರಕರಣದಲ್ಲಿ ಹೊಸ ಮಾರ್ಗಸೂಚಿ. ಗಂಡನ ವಿರುದ್ಧ ಪತ್ನಿ ಕಿರುಕುಳದ ದೂರು ಕೊಟ್ಟರೆ ಗೃಹ ಹಿಂಸೆ ಪ್ರಕರಣದಲ್ಲಿ ಏಕಾಏಕಿ ಬಂಧಿಸುವಂತೆ ಇಲ್ಲ, ಕನಿಷ್ಠ 2 ತಿಂಗಳು ಬಂಧನ ಮಾಡುವಂತಿಲ್ಲ ಅಂತ ಹೇಳಿ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಐಪಿಸಿ 498A ಈಗಿನ BNS 83 ಅಡಿ ಪ್ರಕರಣ ದಾಖಲೆ ಆದರೆ ಆರೋಪಿತ ಗಂಡ ಆತನ ಕುಟುಂಬಸ್ಥರನ್ನ ಏಕಾಏಕಿ ಬಂಧಿಸುವಂತಿಲ್ಲ. ಪ್ರಕರಣ ದಾಖಲಾದ ಬೆನ್ನಲ್ಲೇ ಅದನ್ನ ವರ್ಗಾವಣೆ ಮಾಡಬೇಕು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಇರುವಂತಹ ಕುಟುಂಬ ಕಲ್ಯಾಣ ಸಮಿತಿಗೆ ವರ್ಗಾವಣೆ ಮಾಡಬೇಕು. ಅಹಮದಾಬಾದ್ ಹೈಕೋರ್ಟ್ ಮಾರ್ಗಸೂಚಿ ಎತ್ತಿ ಹಿಡಿದಿರುವಂತಹ ಈ ಒಂದು ಸುಪ್ರೀಂ ಕೋರ್ಟ್ BNS 83 ಜೊತೆಗೆ ಹಲ್ಲೆ ಅಥವಾ ಗಾಯದ ಪ್ರಕರಣ ದಾಖಲಾಗದೇ ಹೋದರೆ ಅಥವಾ ದಾಖಲಾದಂತಹ ಪ್ರಕರಣದಲ್ಲಿ ಶಿಕ್ಷೆ 10 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅಂತಹ ಪ್ರಕರಣಗಳಲ್ಲಿ 2 ತಿಂಗಳು ಪೊಲೀಸರು ಬಂಧನ ಮಾಡುವಂತೆ ಇಲ್ಲ. FIR ದಾಖಲು ಬಳಿಕ ಮಾಹಿತಿ ಬಂದ ಕೂಡಲೇ ಮ್ಯಾಜಿಸ್ಟ್ರೇಟ್ ಈ ಒಂದು ಪ್ರಕರಣವನ್ನ ಕುಟುಂಬ ಕಲ್ಯಾಣ ಸಮಿತಿಗೆ ವರ್ಗಾವಣೆ ಮಾಡಬೇಕು. ಪತಿ ಪತ್ನಿ 2 ಕಡೆಯವರನ್ನು ಕರೆದು ಸಮಾಲೋಚನೆಯನ್ನ ನಡೆಸಬೇಕು. ಸಮಾಲೋಚನೆಯ ವೇಳೆ 2 ಕುಟುಂಬದ ಕನಿಷ್ಠ 4 ಹಿರಿಯರು ಇರಬೇಕು. ಈ ಬಳಿಕ ಒಂದು ಸಮಿತಿ ವರದಿಯನ್ನ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಸಬೇಕು. FIR ಮೇಲೆ ಪೊಲೀಸರ ತನಿಖೆಯನ್ನ ನಿಲ್ಲಿಸುವಂತೆ ಇಲ್ಲ, ಆದರೆ FIR ದಾಖಲಾದ 2 ತಿಂಗಳು ಬಂಧನ ಮಾಡುವಂತಿಲ್ಲ. ಅಹಮದಾಬಾದ್ ಹೈಕೋರ್ಟ್ ಹೊರಡಿಸಿದ್ದಂತಹ ಮಾರ್ಗಸೂಚಿ ಸಿಜೆ ನ್ಯಾಯಮೂರ್ತಿಗಳಾಗಿರುವಂತಹ BR ಗವಾಯಿ, ನ್ಯಾಯಮೂರ್ತಿಗಳಾಗಿದ್ದಂತಹ AG ಹಾಸಿವ್ ಅವರ ಒಂದು ಪೀಠ ಹೀಗಂತ ಹೇಳಿ ಆದೇಶವನ್ನ ನೀಡಿದೆ. ಎಸ್ ಗಂಡಸ್ರೇ, ನೀವು ಸ್ವಲ್ಪ ಖುಷಿ ಪಡಿ, ಯಾಕಂದ್ರೆ ನಿಮಗೆ ಅಂತಾನೆ ನ್ಯೂಸ್ ಅನ್ನ ಫ್ರೀಡಂ ಟಿವಿ ಕೊಡ್ತಾ ಇದೆ. ಇಡೀ ದೇಶದಲ್ಲಿ ಗಂಡಸರು ಖುಷಿ ಪಡುವಂತಹ ಸುದ್ದಿಯನ್ನ ಇವತ್ತು ನಾವು ಹೇಳ್ತಾ ಇದ್ದೇವೆ. ಇನ್ನು ಮುಂದೆ ಹೆಂಡತೀರು ಟಾರ್ಚರ್ ಅಂತ ಸುಳ್ಳು ಖ್ಯಾತೆ ತೆಗೆಯೋದನ್ನು ಬಿಟ್ಟು ಬಿಡಬೇಕು. ಗೃಹ ಹಿಂಸೆ ಪ್ರಕರಣದಲ್ಲಿ ಹೊಸ ಮಾರ್ಗಸೂಚಿ. ಗಂಡನ ವಿರುದ್ಧ ಪತ್ನಿ ಕಿರುಕುಳದ ದೂರನ್ನ ನೀಡಿದ್ರೆ ಗೃಹ ಹಿಂಸೆ ಪ್ರಕರಣದಲ್ಲಿ ಏಕಾಏಕಿ ಬಂಧಿಸುವಂತೆ ಇಲ್ಲ, ಕನಿಷ್ಠ 2 ತಿಂಗಳು ಬಂಧನ ಮಾಡುವಂತೆ ಇಲ್ಲ ಅಂತ ಹೇಳಿ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. IPS ಸೆಕ್ಷನ್ 498A ಈಗಿನ BNS 83 ಅಡಿ ಪ್ರಕರಣವನ್ನ ದಾಖಲೆ ಮಾಡಿದ್ರೆ ಆರೋಪಿತ ಗಂಡ ಆತನ ಕುಟುಂಬಸ್ಥರನ್ನ ಏಕಾಏಕಿ ಬಂಧಿಸುವಂತೆ ಇಲ್ಲ. ಪ್ರಕರಣ ದಾಖಲಾಗಿರುವಂತಹ ಬೆನ್ನಲೆಯಲ್ಲಿ ಅದನ್ನ ವರ್ಗಾವಣೆ ಮಾಡಬೇಕು. ಪ್ರತಿ ಜಿಲ್ಲೆಯಲ್ಲೂ ಇರುವಂತಹ ಕುಟುಂಬ ಕಲ್ಯಾಣ ಸಮಿತಿಗೆ ವರ್ಗಾವಣೆ ಮಾಡಬೇಕು. ಅಹಮದಾಬಾದ್ ಹೈಕೋರ್ಟ್ ಮಾರ್ಗಸೂಚಿ ಎತ್ತಿ ಹಿಡಿದಂತಹ ಸುಪ್ರೀಂ ಕೋರ್ಟ್ BNS 83 ಜೊತೆಗೆ ಹಲ್ಲೆ ಅಥವಾ ಗಾಯದ ಪ್ರಕರಣಗಳು ದಾಖಲೆ ಆಗದೆ ಹೋದ್ರೆ ಅಥವಾ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಶಿಕ್ಷೆ 10 ವರ್ಷಕ್ಕಿಂತ ಕಡಿಮೆ ಏನಾದರೂ ಇದ್ರೆ ಅಂತಹ ಪ್ರಕರಣದಲ್ಲಿ 2 ತಿಂಗಳು ಪೊಲೀಸರು ಬಂಧನ ಮಾಡುವಂತೆ ಇಲ್ಲ ಅಂತ ಹೇಳಿ ಹೊಸ ರೂಲ್ಸ್ ಬಂದಿದೆ. FIR ದಾಖಲು ಬಳಿಕ ಮಾಹಿತಿ ಬಂದ ಕೂಡಲೇ ಮ್ಯಾಜಿಸ್ಟ್ರೇಟ್ ಆ ಒಂದು ಪ್ರಕರಣವನ್ನ ಕುಟುಂಬ ಕಲ್ಯಾಣ ಇಲಾಖೆ ಆ ಒಂದು ಸಮಿತಿಗೆ
ವರ್ಗಾವಣೆ ಮಾಡಬೇಕು. ಈ ಒಂದು ಸಮಾಲೋಚನೆ ವೇಳೆ ಎರಡೂ ಕುಟುಂಬದ ಕನಿಷ್ಠ 4 ಹಿರಿಯರಾದ್ರೂ ಇರಬೇಕು. ಆ ಒಂದು ಸಮಿತಿಯು ಪತಿ ಪತ್ನಿಯ ಎರಡೂ ಕಡೆಯವರನ್ನ ಕರೆಸಬೇಕು. ಅದರಲ್ಲಿ 4 ಜನ ಹಿರಿಯರು ಕನಿಷ್ಠ ಪಕ್ಷ ಇರಬೇಕು. ಆ ಬಳಿಕ ಆ ಒಂದು ಸಮಿತಿ ವರದಿಯನ್ನ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಎಫ್ಐಆರ್ ಮೇಲೆ ಪೊಲೀಸರು ತನಿಖೆಯನ್ನ ನಿಲ್ಲಿಸುವಂತೆ ಇಲ್ಲ. ಆದರೆ ಎಫ್ಐಆರ್ ದಾಖಲಾದ 2 ತಿಂಗಳು ಬಂಧನವನ್ನ ಮಾಡುವಂತೆ ಇಲ್ಲ ಅಂತ ಹೇಳಲಾಗಿದೆ. ಅಹಮದಾಬಾದ್ ಹೈಕೋರ್ಟ್ ಹೊರಡಿಸಿದಂತಹ ಮಾರ್ಗಸೂಚಿಯಲ್ಲಿ ಸಿಜೆ ನ್ಯಾಯಮೂರ್ತಿ ಬಿಆರ್ ಗವಾಯಿ, ನ್ಯಾಯಮೂರ್ತಿ ಆಗಿರುವಂತಹ ಎಜಿ ವಾಹಿಸೀಂ ಅವರ ಪೀಠ ಈ ಒಂದು ಆದೇಶವನ್ನ ನೀಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.